ಇನ್ನು ಹೈಕಮಾಂಡ್ ನಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ಅಂತ ಮಾತ್ರ ಹೇಳಿದ್ದಾರೆ ಡಿಕೆ. ಇಲ್ಲಿ ಬರೋದು ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅಂತ ಅಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ, ಒಟ್ಟೊಟ್ಟಿಗೆ ಕೆಲಸ ಮಾಡ್ತೀವಿ, ಒಟ್ಟೊಟ್ಟಿಗೆ ನಡಿತೀವಿ. Was there any 2.5-year formula discussed when the government was formed? I can't disclose what all we discussed. We all have joined together, we have worked together, we have brought government together, and every party worker of the state has given their life, given their sweat, and all of them could support to win. And I am very grateful to the people of this Karnataka that they gave us a massive mandate, and whatever we had promised to them, we have delivered to them. We will continue to do so. And I'm very happy the High Command also gave me a very free hand. Myself and all the team, we all are to, as a team. It is not only D.K. Shivakumar or Siddaramaiah. All the legislators, candidates, the cadres, they have sacrificed a lot of things and they brought us to power. Was there ಸೊ ಇದು ಡಿ ಸಿ ಎಂ ಅವರ ಮಾತು. ಅಧಿಕಾರಕ್ಕೆ ಇರಲಿಕ್ಕೆ ಎಲ್ಲರ ತ್ಯಾಗವೂ ಕೂಡ ಇದೆ. ಯಾಕಂದರೆ ಈ ಕೆಲವರು ಹೇಳ್ತಾ ಇದ್ರು, ನಾನು ನನ್ನಿಂದ ಅನ್ನುವಂಥದ್ದು ತಪ್ಪು ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಅವ್ರು ಹೇಳಿದ್ದಾರೆ, ನಾನು ಪಕ್ಷದ ಕಾರ್ಯಕರ್ತನಾಗೇ ಇರ್ತೀನಿ. ಇದು ನಾಯಕರು ಈ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಅದಕ್ಕೊಂದು ವಿಶೇಷ ಅರ್ಥ ಇದೆ ಅಂತ ಅರ್ಥ. ಕಾರ್ಯಕರ್ತನ ಸ್ಥಾನವೇ ನನಗೆ ಪರ್ಮನೆಂಟ್. ಯಾಕೆ ಡಿ ಕೆ ಶಿವಕುಮಾರ್ ಈ ಮಾತನ್ನು ಹೇಳಿದರು? ಯಾಕಿಂಥ ಮಾರ್ಮಿಕ ಮಾತುಗಳು ಬರ್ತಾ ಇವೆ? ನನಗೆ ಕಾರ್ಯಕರ್ತ ಸ್ಥಾನವೇ ಪರ್ಮನೆಂಟ್ ಅಂತ ಅಂದರೆ ಇನ್ಯಾವುದೋ ಸ್ಥಾನಮಾನ ಸಿಗಲ್ಲ ಅನ್ನುವಂಥ ಮೆಸೇಜ್ ಏನಾದರೂ ಬಂದಿದೆಯಾ? ಅಥವಾ ಬೇರೆಯವರಿಗೆ ಸಂದೇಶ ಏನಾದರೂ ರವಾನಿಸಿದ್ರ ಅವರು? ಏನಪ್ಪ ನನ್ನ ಹಿಂಗೆ ಇಡಬೇಕು ಅಂತ ಇದ್ದೀರಾ ನೀವು ಅನ್ನುವಂಥ ಸಂದೇಶ ರವಾನಿಸಿದ್ರಾ? I love to be a party worker than any position in the party. That is permanent for me. From 1980 I am a party worker and till today I am continuing to be 45 years. So you are happy to continue as deputy CM for full 5 years? Are you happy I to love to be a party worker than any position in the party. That is permanent for me. From 1980 I am a party worker and till today I am continuing to be 45 years. So you are happy to continue as deputy CM for full 5 years? Are you happy I to love to be a party worker than any position in the party. That is permanent for me. From 1980 I am a party worker and till today I am continuing to be 45 years. ಇನ್ನು ರಾಜಣ್ಣ ಸಾಲು ಸಾಲು ಪತ್ರಗಳನ್ನು ಬರೆದಿದ್ದಾರಲ್ಲ, ಆ ಪತ್ರಗಳಲ್ಲಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಪ್ರಶ್ನೆ ಕೇಳಲಾಯಿತು. ಅದಕ್ಕೆ ಡಿ ಕೆ ಕೊಟ್ಟಂಥ ಉತ್ತರ ಏನು? ನನಗಿನ್ನೂ ಅನುಭವ ಕಡಿಮೆ, ಇದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ. ಇದು ಬಿ ಎಲ್ ಎಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಡಿ ಕೆ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಅಧ್ಯಕ್ಷ ಮಾಡಿದ್ದು ಎಸ್ ಎಂ ಕೃಷ್ಣ ಅಂತಂದ್ರಲ್ಲ, ಅದಕ್ಕೂ ಕೂಡ ಟಾಂಗ್ ಕೊಟ್ಟರು. ಎಸ್ ಎಂ ಕೃಷ್ಣ ಇಲ್ವಲ್ಲ. ಇದು ಡಿ ಕೆ ಅವರ ಮಾತು. ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. BLO ಅವರ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬೋದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತೊಗೊಂಡು ಬರ್ತೀನಿ. ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. BLO ಅವರ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬೋದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತೊಗೊಂಡು ಬರ್ತೀನಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ನಾನು ಮಾಡಿದ್ದೆ ಅಂತ ಹೇಳಿದ್ರಿ ಸರ್ ನೀವು. ಆದ್ರೆ ರಾಜಣ್ಣ ಅವರು ಹೇಳಿದ್ದಾರೆ ಎಸ್ ಎಂ ಕೃಷ್ಣನನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಹಕಾರ ನೀಡಿರಬಹುದು ಅಂತ ಹೇಳಿದ್ದಾರೆ ಸರ್. ನೇರವಾಗಿ ಬಹಳ ಸಂತೋಷ. ಕೃಷ್ಣ ಅವ್ರು ಇಲ್ವಲ್ಲ, ಈಗ ದೇವರಲ್ಲಿ ಕೇಳ್ಕೊಬರ್ತೀನಿ.